ಓಕೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರಿ. ಆನಂತರ ಮೊನ್ನೆ ತಾನೇ ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರ. ಏನು ಇದರ ಉದ್ದೇಶ? ಅದೆಲ್ಲ ಸಕ್ಸಸ್ ಆಯ್ತಾ? ನೀವು ಅನ್ಕೊಂಡು ಹೋಗಿದ್ರಿ, ಅದಕ್ಕೆ ಸೌಜನ್ಯ ಒಂದು ನ್ಯಾಯ ಸಿಗ್ಲಿ ಅನ್ನೋಕ್ಕೋಸ್ಕರ ಹೋಗಿದ್ರಿ. ಅದೇನಾಯ್ತು, ಆ ನಂತರ ಏನಾಯ್ತು ಅನ್ನೋಂಥದ್ದು ಗೊತ್ತಾಗಿಲ್ಲ. ನಂತರ ದರ್ಶನ್ ಅವ್ರು ಕೂಡ ಒಳ್ಳೇದಾಗ್ಲಿ ಅನ್ನೋ ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರಿ. ಅದೇನಾಯ್ತು, ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು. ಸೌಜನ್ಯ ಅವ್ರದ್ದು ಬಗ್ಗೆ ನಾನು ಕೇಸ್ ಬಗ್ಗೆ ಧರ್ಮಸ್ಥಳ ಪಾದಯಾತ್ರೆ ಹೋದಾಗ ಅದು ನನ್ನ ಮನಸ್ಸಿಗೆ ಸಕ್ಸಸ್ ಆಯ್ತು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಅಲ್ಲ, ಅದಕ್ಕಿಂತನೂ ಕೂಡ ಅದ್ರ ಬಗ್ಗೆ ಇವಾಗ ನೀವು ನೋಡುತ್ತಿರಬಹುದು. ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ರಿಯಾಲಿಟಿ ನಾನು ಹೇಳ್ತಿರೋದು. ಯಾವುದೇ ಟಿವಿ ಚಾನೆಲ್ ಅಲ್ಲಾಗ್ಲಿ ಮತ್ತೊಂದರಲ್ಲಾಗ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಆಗ್ತಿರ್ಲಿಲ್ಲ. ಲಿಟ್ರಲಿ ಆ ಕೇಸ್ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿರ್ಲಿಲ್ಲ. ಅಂದಾಗ ನಾವು ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಮಾಡಿದಾಗ ಅದು ಕರ್ನಾಟಕದ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಬಿಟ್ಟಿರೋ ರೀಲ್ ಎಲ್ಲ ಮಿಲಿಯನ್ಸ್ ಓಡುತ್ತೆ. ಮಿಲಿಯನ್ಸ್ ಅಂದ್ರೆ ಪ್ರತಿಯೊಂದು ರೀಲು 5 to 6 ಮಿಲಿಯನ್ ಲೈಕ್ಸ್, 300K 400K ಲೈಕ್ಸ್ ಬರುತ್ತೆ. ಅದೊಂಥರ ಒಂದು ಕ್ರಾಂತಿ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದು ಡೇ ಬೈ ಡೇ ಎಲ್ಲ ಹಳ್ಳಿಗಳ ಇದಾಗಿ ಎಲ್ಲ ಇದ್ ಮಾಡ್ಕೊಂಡು ಒಂದ್ ಸಖತ್ತಾಗಿತ್ತು ಅದು ಪಾದಯಾತ್ರೆ. ಅದೊಂದು ಬೂಸ್ಟ್ ಕೊಡ್ತು ಅನ್ಬೋದು ಆ ಕೇಸ್ಗೆ. ನನ್ಗೆ ತುಂಬಾ ಜನ ಹೇಳಿದ್ರು, ನೀವು ಪಾದಯಾತ್ರೆ ಬಂದಿದ್ದಕ್ಕೆ ಅದು ಚರ್ಚೆ ಎಲ್ಲ ನಡೀತಾ ಇದೆ ಇವಾಗ 24/7 ಎಲ್ಲ ನ್ಯೂಸ್ ಚಾನೆಲ್ ಆಗ್ಲಿ, ನೀವು ಒಂದು ಬಿಗ್ ರೀಸನ್ ಅಂತ ಅನ್ಬೋದು ಅಂತ ಅಂದ್ರು. ಅದು ಅವ್ರ ಅಭಿಪ್ರಾಯ. ಬಟ್ ನಂಗೆ ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ. ನನ್ನ ಪ್ರಕಾರ ನೋಡಕ್ ಹೋದ್ರೆ ನನ್ಗೊಂದು ಮನ್ಸಿಗೆ ನೆಮ್ಮದಿ. ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೀನಿ. ಬಟ್ ಅದೇನೋ ಕೆಲವೊಂದು ವಿಚಾರಗೋಸ್ಕರ ನಾವು ದರ್ಶನ ಮಾಡಕ್ ಆಗಿರ್ಲಿಲ್ಲ ಮಂಜುನಾಥ ಸ್ವಾಮಿ. ಪರವಾಗಿಲ್ಲ, ಇಟ್ಸ್ ಓಕೆ. ಮನ್ಸಿಗೆ ನೆಮ್ಮದಿ ಇದ್ರೆ ಸಾಕಲ್ಲ, ಯಾವ್ದೇ ಕೆಲಸ ಆಗ್ಲಿ. ನಂಗೆ ಖುಷಿ ಕೊಟ್ಟಿದೆ ಆ ಕೆಲಸ, ಪಾದಯಾತ್ರೆ ಆಗ್ಲಿ ನಂಗೆ ಮನ್ಸಿಗೆ ನೆಮ್ಮದಿ ಕೊಟ್ಟಿದೆ. ನಮ್ಮ ಅಪ್ಪ ಅಮ್ಮನೂ ನಂಗೆ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತಂದ್ರು. ನಮ್ದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ರು ಫೋನ್ ಹಾಕಿದ್ರು, ಒಂದು ಒಳ್ಳೆ ಕಾಸ್ ಇಟ್ಕೊಂಡು ಹೋಗಿದ್ಯಾ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬೇಡ ಆಯರನ್ ಅಂತಾರೆ ಅಂತ ಹೇಳಿ. ಅದು ಸಕ್ಸಸ್ಫುಲ್ ಆಯ್ತು. ಮತ್ತೆ ಬಿಟ್ರೆ ದರ್ಶನ್ ಸರ್ದು ಅಂದ್ರೆ ಅದು ನಾನು ಮಾಡಿದೆ ಪಾದಯಾತ್ರೆ. ಬಟ್ ಈ ಸೌಜನ್ಯದ ಹೇಳ್ತಾ ಇದ್ರಲ್ವಾ, ನೀವು ಹೋದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯ್ತು ಅಂತಾರಲ್ಲ. ಬಟ್ ನೀವು ಹೋಗಿದ್ದಕ್ಕೆ ಆತರ ಆಯ್ತಾ, ಅಥವಾ ಆತರ ಘಟನೆಗಳು ಮುಂಚೆನೆ ಬೆಳವಣಿಗೆ ಆಗ್ತಾ ಇದ್ದಿತ್ತಾ ಏನು ಅಂತ? ಯಾಕಂದ್ರೆ ಸಾಕಷ್ಟು ಜನ ನೀವು ಹೋಗಿದ್ದಕ್ಕೆ ಹಾಗಾಯ್ತು ಅಂತ ನೀವು ಹೇಳ್ಕೊಂಡಿದ್ದೀರಲ್ಲ, ಬಟ್ ಅದ್ರ ಒಂದಿಷ್ಟು ವಿರುದ್ಧ ಇದೆ. ಅದ್ರ ಏನ್ ಗೊತ್ತಾ ಸರ್, ನಾನು ಹೇಳ್ಕೊಂಡಿದ್ದಲ್ಲ ಇದು. ತುಂಬಾ ಜನ ನಂಗೆ ಹೇಳಿದ್ದು ಬಂದು, ತುಂಬಾ ಜನ ಮೆಸೇಜ್ ಮಾಡಿದ್ದು. ನನ್ನ ಅಭಿಪ್ರಾಯ ಅಲ್ಲ, ನನ್ನ ಕೆಲಸ ನಾನು ಹಿಡ್ಕೋಷ್ಟು ದಡ್ಡ ಅಲ್ಲ ನಾನು. ನನ್ ಕೆಲಸನ ಮಾಡಿದ್ರೆ ಅಂದ್ರೆ ಮತ್ತೊಬ್ರು ಹೇಳಿದ್ಮೇಲೆ ಗೊತ್ತಾಗುತ್ತಲ್ಲ, ಇದು ಮಾಡ್ತಿದ್ಯಪ್ಪ, ಒಳ್ಳೇದ್ ಮಾಡ್ತೀವಿ ಕೆಟ್ಟದ್ ಮಾಡ್ತೀವಿ ಅಂದಾಗ ತುಂಬಾ ಜನ ಹೇಳಿದ್ರು, ಒಂದು ಒಳ್ಳೆ ಪಾದಯಾತ್ರೆ ಆಯ್ತಪ್ಪ, ನಿನ್ ತರ ಯಾರು ಮಾಡಿಲ್ಲ. ಇವಾಗ ಹೋರಾಟ ಮಾಡೋದ್ ನೋಡಿ, ಇವಾಗ ದೊಡ್ಡವ್ರ ಹೋರಾಟ, ಹಿರಿಯ ಹೋರಾಟಗಾರರು, ಅವ್ರದೊಂದ್ ಬೇರೆ ಹೋರಾಟ, ಅವ್ರದೊಂದ್ ತರ ಹೋರಾಟ, ಇನ್ನೊಬ್ರದ್ದು ಒಂದ್ ಬೇರೆ ತರ ಹೋರಾಟ, ವಿಡಿಯೋ ಮಾಡ್ಕೊಂಡು ಅವ್ರದೊಂದು ಹೋರಾಟ, ಸಮೀರ್ ಅವ್ರದ್ದು. ನಮ್ದೊಂದು ಡಿಫ್ರೆಂಟ್ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದೀವಿ. ಅದೊಂದು ಚೆನ್ನಾಗಿತ್ತು, ಕಾನ್ಸೆಪ್ಟ್ ಎಲ್ರಿಗೂ ಇಷ್ಟ ಆಯ್ತು. ಅಷ್ಟ್ ಹೇಳ್ಬೋದು. ಅಂದ್ರೆ ಈ ಪಾದಯಾತ್ರೆ ಮಾಡಿದ್ರ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂತ ಏನ್ ಇಂಟೆನ್ಷನ್ ಏನಿದ್ರ? ನಮ್ ಇಂಟೆನ್ಷನ್ ಏನಿತ್ತು ಗೊತ್ತಾ, ನಾವು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ, ನಮ್ಮ ಮನ್ಸಾರ ಕೇಳ್ಕೋಣ, ಪಾದಯಾತ್ರೆ ಮಾಡ್ಕೊಂಡು ಪ್ರತಿಯೊಂದು ಹೆಜ್ಜೆ ಇಡ್ತಿದ್ವಲ್ಲ ನಾವು. ಪಾದಯಾತ್ರೆ ಮಾಡೋ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆ ಇಡೋ ಟೈಮಲ್ಲೆಲ್ಲ ಅದೇ ಕೇಳ್ತಿದ್ವಿ, ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಕೇಸ್ಗಳಿಗೆ. ನಮ್ ಪರಿಪೂರ್ಣವಾಗಿ ಅಂದ್ರೆ ಇವಾಗ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ. ಬಟ್ ತಿಳ್ಕೊಂಡಾಗ ಏನ್ ಅನಿಸ್ತು ಅಂದ್ರೆ, ನನ್ಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ಸ್ಬಿಡ್ತು. ಇವಾಗಿಂದು ನಾವು ಬೆಳವಣಿಗೆ ನೋಡ್ಬಿಟ್ರೆ, ಈ ಕೇಸ್ ಒಂಥರ ನಿಗೂಢ, ಯಾರು ಜಡ್ಜ್ ಮಾಡಕ್ ಆಗಲ್ಲ. ನಾವು ಆಕ್ಚುಲಿ ಜನನು ಜಡ್ಜ್ ಮಾಡಕ್ ಹೋಗ್ಬಿಡಿ, ನೀವು ಯಾರು ನಂಬಕ್ ಹೋಗ್ಬಿಡಿ, ನನ್ನ ನಂಬೇಡಿ, ಇನ್ನೊಬ್ಬರು ನಂಬೇಡಿ. ಈ ಕೇಸ್ ಬಗ್ಗೆ ಗೊತ್ತಿರೋದು ಅಂದ್ರೆ ಪಾಪ ನಮ್ಮ ಸೌಜನ್ಯ ಅವರಿಗೆ ಮತ್ತೆ ಆ ದೇವ್ರಿಗೆ ಗೊತ್ತಿರ್ಬೇಕು, ಮಂಜುನಾಥ ಸ್ವಾಮಿಗೆ. ಅವ್ರಿಗೆ ಬಿಟ್ಟು ಈ ಕೇಸ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಯಾರ ಹತ್ರ ಸಾಕ್ಷಿ ಇದೆ, ಯಾರ ಹತ್ರ ಸಾಕ್ಷಿ ಇಲ್ಲ, ಏನಂತ ಯಾರಿಗೂ ಗೊತ್ತಿಲ್ಲ. ಲಿಟ್ರಲ್ ನೀವು ನೋಡ್ತಿರ್ಬೋದು ಎಲ್ಲ ಹೆಂಗ ಮ್ಯಾಜಿಕ್ ಅಜ್ಜಿ ಅವರೆಲ್ಲ ಏನಾದ್ರು ಬಂದು ಒಂದಕ್ಕೊಂದು ಡಿಶ್ ಕೊಡ್ತಾ ಇದೆ, ಒಂಥರ ಬೇರೆ ತರನ ಹೋಗ್ತಾ ಇದೆ ಅಂದಾಗ ಅದ್ರ ಬಗ್ಗೆ ಬೇಡ ಅಂತ ನಾವು ಯಾಕೆ ಅಂದ್ರೆ ಪರಿಪೂರ್ಣವಾಗಿ ನಮ್ದು ಇವ ನಾವು ಒಂದು ಸತ್ಯದ ಪರ ಇದ್ದಿದೀವಿ ಅಂದ್ರೆ ನಮಗೂ ಒಂದು ಧೈರ್ಯ ಇರುತ್ತಲ್ಲ, ಮೂವ್ ಆಗೋಣ, ಅದೇನೇ ಇದ್ರೆ ಫೇಸ್ ಮಾಡೋಣ ಅಂತ ಅಂದಾಗ ಇದು ಈ ತರ ಎಲ್ಲ ಆದ್ಮೇಲೆ ನಮಗೂ ಭಯ ಸ್ಟಾರ್ಟ್ ಆಗ್ಬಿಡ್ತು. ಅಂದ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಜನ ಕಾಲ್ ಮಾಡಿದ್ರು ನಂಗೆ, ತುಂಬಾ ಜನ ಕ್ಲಾರಿಟಿ ಕೊಟ್ರು. ಸುಮಾರು ಜನ ಹಿರಿಯರೆಲ್ಲ ಫೋನ್ ಮಾಡಿ ಹೇಳಿದ್ರು ನಂಗೆ. ಅಂದ್ರೆ ಅಷ್ಟು ಬೇಗ ನಂಬಲ್ಲ ನಾನು, ಯಾರೋ ಫೋನ್ ಮಾಡ್ಬಿಟ್ಟು ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ನಂಬಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ ಆಗ್ಲಿ, ಕೆಲವೊಂದು ಏನೋ ನಂಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರು. ಅವಾಗ ಅನಿಸ್ತು, ಓಕೆ ಬೇಡ, ನಾವು ನಮ್ದು ಕೆಲಸ ಏನಿದೆ ಮುಗಿಸ್ಕೊಂಡ್ ಬಂದಿದೀವಿ, ಕೋರಿಕೆ ಇಟ್ಕೊಂಡ್ ಬಂದಿದೀವಿ, ಹೋಗ್ಬಿಟ್ಟು ನಮ್ಗೆ ದರ್ಶನ ಬಿಡ್ಲಿಲ್ಲ, ಓಕೆ, ಅಲ್ಲಿ ದೇವ್ರ ಹತ್ರ ಅಲ್ಲೇ ಕೇಳ್ಕೊಂಡಿದ್ದೇನೆ, ಒಳ್ಳೇದಾಗ್ಲಿ, ಏನ್ ನಡೀತಾ ಇದೆ ಸಾಲ್ವ್ ಆಗ್ಲಿ. ಯಾರು ಇವಾಗ ಅಲ್ಲಿ ನಡೆದಿದೆ ಅಂದ್ರೆ ಒಂದು ಅಪರಾಧಿ ಇರ್ಲೇಬೇಕಲ್ಲ. ಒಬ್ಬ ಅಪರಾಧಿ ಮಾಡಿರ್ತಾನೆ, ಒಂದು ರೇಪ್ ಆಗಿದೆ ಅಂದ್ರೆ ಒಬ್ಬ ಅಪರಾಧಿ ಇದ್ದೇ ಇರ್ತಾನೆ. ಬಟ್ ಯಾರಂತೂ ಇಲ್ಲಿವರೆಗೂ ಯಾರು ಗೊತ್ತಿಲ್ಲ. ಅವನ್ನ ಹುಡ್ಕೋ ಕೆಲಸ ಮಾಡ್ಲಿ, ಆದಷ್ಟು ಬೇಗ ತನಿಖೆ ನಡೀಲಿ, SIT ತನಿಖೆ ಎಲ್ಲ ಚೆನ್ನಾಗಿ ನಡೀಲಿ, ನ್ಯಾಯ ಸಿಗ್ಲಿ ಅಂತ ಕೋರಿಕೆ ಇಟ್ಕೊಂಡ್ ಬಂದಿದೀವಿ. ಮತ್ತೆ ಇವಾಗ ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ, ಕುತ್ಕೊಂಡು ನೋಡ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ ನಾವು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.